ಉದ್ಯಮಿ ಸಿಕೆ ರಾಯ್ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಯನ್ನ ಚುರುಕುಪಡಿಸಿದೆ. ಎಲ್ಲ ಆಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಿದೆ. ಕಾರಣ ಒಂದೇನೆ, ಈ ಆತ್ಮಹತ್ಯೆಗೆ ರೀಸನ್ ಬೇಕಲ್ಲ. ಸುಮ್ಮನೆ ಅಂತೂ ಆತ್ಮಹತ್ಯೆ ಮಾಡ್ಕೊಂಡಿರಲ್ಲ. ಸೊ ಅದಕ್ಕೆ ರೀಸನ್ ಬೇಕು. ಒಂದಷ್ಟು ಆರೋಪಗಳಿತ್ತು, ಅನುಮಾನಗಳಿಗಿತ್ತು. ಅವರ ಸಂಬಂಧಿಕರು, ಅವರ ಆಪ್ತರು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆ ಎಲ್ಲ ಆಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ತನಿಖೆ ಚುರುಕು ಪಡ್ಕೊಂಡಿದೆ. ಸದ್ಯ ತನಿಖೆಯಲ್ಲಿ ಐಟಿ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲ. ಯಾಕಂದ್ರೆ ಇವರ ಆಪ್ತರು ಸ್ವತಃ ರಾಯ್ ಅವರ ಸಹೋದರ ಒಂದು ಆರೋಪ ಮಾಡಿದ್ರು. ಐಟಿ ಅಧಿಕಾರಿಗಳ ಒತ್ತಡದಿಂದಲೇ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ. ಸೊ ತನಿಖೆಯಲ್ಲಿ ಅಂದ್ರೆ ಇಲ್ಲಿವರೆಗೂ ಆಗಿರುವಂಥ ತನಿಖೆಯಲ್ಲಿ ಐಟಿ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷಿ ಅನ್ನೋದು ಸಿಕ್ಕಿಲ್ಲ. ಇದುವರೆಗಿನ ಎಸ್ಐಟಿ ತನಿಖೆಯಲ್ಲಿ ಐಟಿಯ ಪಾತ್ರ ಏನು ಅಂತ ನೋಡಿದಾಗ ಯಾವುದೇ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಐಟಿ ವಿರುದ್ಧ ಆರೋಪವನ್ನ ಮಾಡಿದ್ರು ರಾಯ್ ಸಹೋದರ. ಐಟಿ ಕಿರುಕುಳದಿಂದ, ಒತ್ತಡದಿಂದ ಸಾವನ್ನಪ್ಪಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಇದುವರೆಗಿನ ತನಿಖೆಯಲ್ಲಿ ಐಟಿ ಪಾತ್ರ ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಐಟಿ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅವರು ನಮಗೆ ವಿಷಯವೇ ಗೊತ್ತಿಲ್ಲ, ಇಲ್ಲಿ ಸೂಸೈಡ್ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ನಮ್ಮ ಕೆಲಸ ಏನಿತ್ತು ಅದನ್ನು ನಾವು ಮಾಡಿದ್ದೀವಿ. ಇದು ಆದ ನಂತರ ಅಂದರೆ ಈ ಸೂಸೈಡ್ ಆದ ನಂತರ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಗಿತ್ತು, ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೀವಿ. ಅದನ್ನು ಹೊರತುಪಡಿಸಿದ್ರೆ ಈ ವಿಷಯಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿದರು. ಐಟಿ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೊಳಪಡಿಸಿದ್ರು. ನೀವು ಇಲ್ಲೇ ಇರಬೇಕಾಗುತ್ತೆ, ವಿಚಾರಣೆ ಮುಗಿಯೋವರೆಗೂ ನೀವು ಹೋಗಂಗಿಲ್ಲ ಅಂತ ಅವರು ನಿಲ್ಲಿಸ್ಕೊಂಡು ವಿಚಾರಣೆ ಮಾಡಿದರು. ಸೊ ಸದ್ಯಕ್ಕೆ ಎಸ್ಐಟಿ ತನಿಖೆಯಲ್ಲಿ, ಇಲ್ಲಿವರೆಗೂ ಆಗಿರುವಂಥ ತನಿಖೆಯಲ್ಲಿ ಒಂದು ಸ್ಪಷ್ಟನೆಯನ್ನು ಸಿಗ್ತಾ ಇದೆ. ಐಟಿ ಅಧಿಕಾರಿಗಳಿಗೂ ಈ ಸಾವಿಗೂ ಸಂಬಂಧ ಇಲ್ಲ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಅಂತ. ಸೊ ಅಫಿಷಿಯಲ್ ಆಗಿ ಗೊತ್ತಾಗಬೇಕಾಗತ್ತೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ತನಿಖೆ ಆಯಿತು, ಹೇಗಾಯಿತು, ಏನು ರೀಸನ್ನು, ಏನು ಎತ್ತ ಅನ್ನೋದು. ಸೊ ಈಗ ಸಿಗ್ತಿರೋದು ಎಲ್ರಿಗೂ ಇತ್ತಲ್ಲ, ಅಯ್ಯೋ ಐಟಿ ಅಧಿಕಾರಿಗಳು ರೇಡ್ ಮಾಡಿಬಿಟ್ಟಿದ್ರಂತೆ, ನಿರಂತರವಾಗಿ ಟಾರ್ಚರ್ ಇತ್ತಂತೆ, ಅದನ್ನು ತಡೆಯೋಕ್ಕಾಗಲಿಲ್ವಂತೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡ್ಬಿಟ್ರಂತೆ ಅಂತ ಈ ಅಂತೆ ಕಂತೆಗಳು. ಮತ್ತು ಸಹಜವಾಗಿ ಅವ್ರ ಫ್ಯಾಮಿಲಿಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ ಆ ಆ್ಯಂಗಲಲ್ಲೂ ತನಿಖೆ ಆಗಲೇಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಆ ಆ್ಯಂಗಲಲ್ಲೂ ಕೂಡ ತನಿಖೆನ ಮಾಡಿದಾಗ ಇಲ್ಲಿವರೆಗೂ ಅಂಥದ್ದೇನು ಕಂಡು ಬಂದಿಲ್ಲ. ಐಟಿ ಅಧಿಕಾರಿಗಳು ಒತ್ತಡ ಹೇರ್ತಾ ಇದ್ರು, ಐಟಿ ಅಧಿಕಾರಿಗಳು ಟಾರ್ಚರ್ ಮಾಡ್ತಾ ಇದ್ರು, ದಾಖಲೆಗಳನ್ನು ಕೇಳಬೇಕು ಅಥವಾ ಇನ್ನೇನೋ ರೀತಿಯಾದಂಥ ಒತ್ತಡ ಹೇರ್ತಾ ಇದ್ರು. ಆ ಥರದ್ದು ಯಾವುದೂ ಸದ್ಯಕ್ಕೆ ಇಲ್ಲಿವರೆಗೂ ಆಗಿರುವ ತನಿಖೆಯಲ್ಲಿ ಕಂಡು ಬಂದಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದೊಂದೇ ಆ್ಯಂಗಲ್ ಅಲ್ಲ, ಈ ಪ್ರಕರಣದಲ್ಲಿ ಇನ್ನೂ ಸುಮಾರು ಆ್ಯಂಗಲ್ಗಳಿದೆ. ರಾಜಕೀಯವಾಗಿದೆ, ಮತ್ತು ಫಿನಾನ್ಷಿಯಲ್ ಆಗಿದೆ, ಮತ್ತು ಅವ್ರ ಕುಟುಂಬದ್ದುಗಿದೆ. ಸೊ ಅಂದರೆ ಅವ್ರ ಕುಟುಂಬದ್ದು ಅಂದರೆ ಫಿನಾನ್ಷಿಯಲಿ ಬೇರೆ ಕಡೆ ಬಿಸ್ನೆಸ್ ಮಾಡೋದಕ್ಕೆ ಅಂತ ಇನ್ವೆಸ್ಟ್ ಮಾಡಿದ್ದು, ಮತ್ತೊಂದು ಲಾಸ್ ಆಗಿತ್ತಾ, ಏನು ಎತ್ತಾ ಅಂತ. ಸೊ ಆ ಆ್ಯಂಗಲ್ಸಲ್ಲಿ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಪ್ರಕರಣ ಅಲ್ಲ. ಒಬ್ಬ ಉದ್ಯಮಿ ಈ ರೀತಿಯಾದಂಥ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಇದು ದೇಶವ್ಯಾಪಿ ಚರ್ಚೆ ಆಗಿತ್ತು. ಕಾರಣ ಒಂದೇ, ಇತ್ತೀಚೆಗೆ ಐಟಿ ರೇಡ್ ಅನ್ನುವಂಥದ್ದು ಏನಿದೆ ಇದು ಒತ್ತಡ ಅಂತ ಅನ್ನಿಸ್ತಾ ಇದೆ ರಾಜಕಾರಣಿಗಳ ಮೇಲೆ, ಉದ್ಯಮಿಗಳ ಮೇಲೆ. ಹೀಗಾದರೆ ನಾವು ಬದುಕೋದು ಹೆಂಗೆ ಅಂತ ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಹಲವು ಉದ್ಯಮಿಗಳು ಕೂಡ